ನೀಲಿ ಮೊಟ್ಟೆಗಳನ್ನು ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಳಿ ಚಿಲಿಯಲ್ಲಿ ಕಂಡುಬರುತ್ತದೆ. ಭಾರತದ ಯಾವ ರಾಜ್ಯವು ಗರಿಷ್ಠ ಮೆಣಸಿನಕಾಯಿಯನ್ನು ಉತ್ಪಾದಿಸುತ್ತದೆ? ಮೆಣಸಿನಕಾಯಿಯ ಗರಿಷ್ಠ ಉತ್ಪಾದನೆಯು ಆಂಧ್ರ ಪ್ರದೇಶದಲ್ಲಾಗುತ್ತದೆ. ಬ್ಲೇಡ್ನ ಅಂಚಿನಲ್ಲಿಯೂ ನಡೆಯಬಲ್ಲ ಜೀವಿ ಯಾವುದು? ಒಂದು ಬಸವನ ಹುಳು ಗಾಯಗೊಳ್ಳದೆ ಬ್ಲೇಡ್ನ ಅಂಚಿನಲ್ಲಿಯೂ ನಡೆಯಬಲ್ಲದು. ಯಾವ ನಗರವನ್ನು ಭಾರತಕ್ಕೆ ಗೇಟ್ವೇ ಎಂದು ಕರೆಯಲಾಗುತ್ತದೆ? ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ. ವಿಶ್ವದ ಯಾವ ದೇಶದಲ್ಲಿ ಯೂಟ್ಯೂಬ್ ಅನ್ನು ನಿಷೇಧಿಸಲಾಗಿದೆ? ಚೀನಾದಲ್ಲಿ ಯೂಟ್ಯೂಬ್ ಅನ್ನು ನಿಷೇಧಿಸಲಾಗಿದೆ. ಯುಪಿ ರಾಜ್ಯದ ಸಿಹಿ ತಿಂಡಿ ಯಾವುದು? ಉತ್ತರ ಪ್ರದೇಶದ ರಾಜ್ಯದ ಸಿಹಿ ತಿಂಡಿ ಜಿಲೇಬಿ ಆಗಿದೆ. ಇದನ್ನು ಪ್ರತಿಯೊಬ್ಬರೂ ತಿನ್ನಲು ಬಯಸುತ್ತಾರೆ ಮತ್ತು ಇದು ಉತ್ತರ ಪ್ರದೇಶದಲ್ಲಿ ಎಲ್ಲೆಡೆ ಲಭ್ಯವಿದೆ. ಕಪ್ಪು ಮಣ್ಣನ್ನು ಯಾವ ಬೆಳೆಗೆ ಉಪಯುಕ್ತವೆಂದು ಪರಿಗಣಿಸಲಾಗುತ್ತದೆ? ಕಪ್ಪು ಮಣ್ಣನ್ನು ಹತ್ತಿ ಬೆಳೆಗೆ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಯಾವ ಹಣ್ಣಿನ ಬೀಜವು ಚೇಳಿನ ವಿಷವನ್ನು ತಕ್ಷಣವೇ ತೆಗೆದುಹಾಕುತ್ತದೆ? ಹುಣಸೆ ಬೀಜವು ಚೇಳಿನ ವಿಷವನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ ಯಾವುದು? 2008. ಕರ್ನಾಟಕದ ಗಾಂಧಿ ಎಂದು ಹೆಸರಾದವರು ಯಾರು? ಅರ್ಡೆಕರ್ ಮಂಜಪ್ಪ. ಕರ್ನಾಟಕದ ಗತವೈಭವ ಕೃತಿಯನ್ನು ಬರೆದವರು ಯಾರು? ಆಲೂರು ವೆಂಕಟರಾಯರು. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ. ಅಚ್ಚೇವು ಕನ್ನಡದ ದ್ವೀಪ ಪದ್ಯ ಬರೆದ ಕವಿ ಯಾರು? ಡಿ.ಎಸ್. ಕರ್ಕಿ. ಯಾವ ನದಿ ಜೋಗ್ ಜಲಪಾತವನ್ನು ರೂಪಿಸುತ್ತದೆ? ಶರಾವತಿ ನದಿ. ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕಬಡ್ಡಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಅಧ್ಯಯನ ಮಾಡಲು ನೇಮಕವಾಗಿದ್ದ ಆಯೋಗ ಯಾವುದು? ಅಂಟರ್ ಆಯೋಗ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಚಕ್ರವರ್ತಿ ಅಶೋಕ. ತಾಲಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ? ಹಿಮಾಚಲ ಪ್ರದೇಶ. ಯಾವ ಗ್ರಹವನ್ನು ಈವ್ನಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ? ಶುಕ್ರ ಗ್ರಹವನ್ನು ಈವ್ನಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ. ಇಡೀ ವಿಶ್ವವು ಯಾವುದರಿಂದ ಹುಟ್ಟಿಕೊಂಡಿತು ಎಂಬುದು ನಿಮಗೆ ತಿಳಿದಿದೆಯೇ? ಇಡೀ ವಿಶ್ವವು ಸೂಪರ್ನೋವಾ ಮೂಲಕ ಅಸ್ತಿತ್ವಕ್ಕೆ ಬಂದಿತು. ಸಸ್ಯಗಳು ಯಾವ ಭಾಗದಲ್ಲಿ ಆಹಾರವನ್ನು ತಯಾರಿಸುತ್ತವೆ? ವಾಸ್ತವದಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ಎಲೆಗಳ ಮೂಲಕ ತಯಾರಿಸುತ್ತವೆ. ಟ್ಯಾಪ್ ರೂಟ್ಗಳು ಸಸ್ಯಗಳನ್ನು ಯಾವುದರಿಂದ ರಕ್ಷಿಸುತ್ತವೆ? ಟ್ಯಾಪ್ ರೂಟ್ಗಳು ಸಸ್ಯಗಳನ್ನು ಕೀಟಗಳಿಂದ ರಕ್ಷಿಸುತ್ತವೆ. ಸೂರ್ಯನಲ್ಲಿ ಯಾವ ಅನಿಲವು ಹೆಚ್ಚು ಕಂಡುಬರುತ್ತದೆ? ಹೆಚ್ಚಿನ ಹೈಡ್ರೋಜನ್ ಅನಿಲವು ಸೂರ್ಯನಲ್ಲಿ ಕಂಡುಬರುತ್ತದೆ. 7ನೇ ವಯಸ್ಸಿನಲ್ಲಿ ಯಾವ ಮೊಘಲ್ ಚಕ್ರವರ್ತಿ ಸೆರೆವಾಸ ಅನುಭವಿಸಿದ ನಿಮಗೆ ತಿಳಿದಿದೆಯೇ? ಔರಂಗಜೇಬನು ಮೊಘಲ್ ಚಕ್ರವರ್ತಿಯಾಗಿದ್ದು 7ನೇ ವಯಸ್ಸಿನಲ್ಲಿ ಸೆರೆವಾಸ ಅನುಭವಿಸಿದ್ದಾನೆ. ಚೀನಾದ ಕಣ್ಣೀರು ನದಿ ಯಾವುದು? ಆಂಗ್ವೋ. ಸೂರ್ಯೋದಯದ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಜಪಾನ್. ಮಧ್ಯರಾತ್ರಿ ಸೂರ್ಯನ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನಾರ್ವೆ. ಸಮುದ್ರದ ಆಳವನ್ನು ಅಳೆಯುವ ಉಪಕರಣ ಯಾವುದು? ಪ್ಯಾಥೋಮೀಟರ್. 7 ಬೆಟ್ಟಗಳ ನಗರ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ರೋಮ್. ಸುಂದರ್ಬನ್ಸ್ ಇರುವ ಜಾಗ ಯಾವುದು? ಪಶ್ಚಿಮ ಬಂಗಾಳ. ಭಾರತದ ಹೆಬ್ಬಾಗಿಲು ಯಾವುದು? ಬಾಂಬೆ. ಸಾಂಬಾರು ಪದಾರ್ಥಗಳ ರಾಜ ಎಂದು ಯಾವ ಮಸಾಲೆ ಪದಾರ್ಥವನ್ನು ಕರೆಯುತ್ತಾರೆ? ಮೆಣಸು. ಸಕ್ಕರೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಭಾರತದಲ್ಲಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಕರ್ನಾಟಕ. ರಾಮಾಯಣದಲ್ಲಿ ಸುಗ್ರೀವನ ಸಹೋದರನ ಹೆಸರೇನು? ಸುಗ್ರೀವನ ಸಹೋದರನ ಹೆಸರು ಬಲಿ. ಬಲಿಯನ್ನು ವಧೆ ಮಾಡಿದವರು ಯಾರು ಎಂದು ಹೇಳಬಲ್ಲಿರಾ? ಬಲಿಯನ್ನು ಶ್ರೀರಾಮ ವಧೆ ಮಾಡುತ್ತಾನೆ. ಜಾಂಬವಂತನನ್ನು ಬೇರೆ ಯಾವ ಹೆಸರುಗಳಿಂದ ಕರೆಯಲಾಗುತ್ತದೆ? ಜಾಂಬವಂತನನ್ನು ರಿಕ್ಷರಾಜ ಎಂದು ಕರೆಯುತ್ತಾರೆ. ರಾಮಾಯಣದ ಯಾವ ಕಾಂಡದಲ್ಲಿ ಸುಗ್ರೀವನ ಪಟ್ಟಾಭಿಷೇಕವನ್ನು ಉಲ್ಲೇಖಿಸಲಾಗಿದೆ ಎಂದು ನೀವು ಹೇಳಬಲ್ಲಿರಾ? ಸುಗ್ರೀವನ ಪಟ್ಟಾಭಿಷೇಕವು ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿದೆ. ಬಲಿಯೊಂದಿಗಿನ ನೇರ ಯುದ್ಧದಲ್ಲಿ ಯಾರೂ ಏಕೆ ಗೆಲ್ಲಲು ಸಾಧ್ಯವಿರುತ್ತಿರಲಿಲ್ಲ? ವಾಸ್ತವದಲ್ಲಿ ಬಲಿ ತನ್ನ ವಿರುದ್ಧ ಯಾರೇ ಹೋರಾಟಕ್ಕೆ ಇಳಿದರೆ ಅವರ ಅರ್ಧದಷ್ಟು ಶಕ್ತಿಯು ಬಲಿಗೆ ಹೋಗುತ್ತದೆ ಎಂಬ ವರ ಆತ ಪಡೆದಿರುತ್ತಾನೆ.
ಹೀಗಾಗಿ ಬಲಿಯೊಂದಿಗೆ ಯಾರೊಬ್ಬರೂ ನೇರ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿರಲಿಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.